ಗೈಸ್, ಇದು ಯಾವುದೋ ಕಬೋಡಿ ರಮ್ಮ ಪಕ್ಕನೇ ಬಂದ ಒಂದು ಕೆಫೆ. ಇದು ಇನ್ಸ್ಟಾಗ್ರಾಮಬಲ್ ಪೋಸ್ಟ್ ಅಂತೆಲ್ಲ ಹಾಕ್ತಾರಲ್ಲ, ಅದೇ ಜಾಗ ಇದೆ. ದ ಕೇಪ್ ಗೋವಾ ರೆಸಾರ್ಟು, ಸ್ಟೇ, ರೆಸ್ಟೋರೆಂಟ್ ಎಲ್ಲ ಇದೆ ಕೆಳಗಡೆ. ಇಲ್ಲಿಂದ ನೋಡಿದ್ರೆ ಕಬೋಡಿ ರಮ್ಮ ವ್ಯೂನೇ ಕಾಣಿಸುತ್ತೆ ಗೈಸ್. ಹಲೋ ಫೋಕ್ಸ್, ನಾವೀಗ ಕಬೋಡಿ ರಾಮ ಅಲ್ಲಿದ್ದೀವಿ. ರಾಮ ಹೆಸರಲ್ಲಿ ಮಾಡಿದ್ದಾರೆ, 19th ಸೆಂಚುರಿಯಲ್ಲಿ. ನೋಡಿದ್ರಾ, ಇದೇ ಫೋರ್ಟು. आपको ऐसा लग रहा है, लेकिन उस टाइम पे ये ऐसा ತೆಗಿಬಾರ್ದಂತ. ಕಾಸೇ ಇಲ್ಲ ಅಲ್ಲ ಬೇಬಿ, ಎಂಟ್ರಿ ಇದೆ. ಕಬೋಡಿ ನಮ್ಮ ಫೋರ್ಟ್ ಎಂಟ್ರ್ ಆಗಿದ್ದೀವಿ. ಹೆವಿ ಆಗಿದೆ, ಏನೋ ಫುಲ್ಲು ಹಿಸ್ಟಾರಿಕಲ್ ಪ್ಲೇಸ್ ಅಂತೆ ಫೋರ್ಟ್. ನಾನು ಬೀಚ್ ಅಂತಲೇ ಅಂದ್ಕೊಂಡೆ. ನೋಡಿ ಗೈಸ್, ಅಲ್ಲೇನೋ ಇದೆ, ಚರ್ಚು. ಫೋರ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಬೋಡಿ ರಮ್ಮ ಫೋರ್ಟ್ ಕಾಂಪೌಂಡ್ ನೋಡಿ ಗೈಸ್, ಹಳೇ ಕಾಂಪೌಂಡು. ಕಬೋಡಿ ರಮ್ಮ ಪೆಬಲ್ ಬೀಚ್ ಅಂತೆ ಗೈಸ್. ಕೆಳಗೆ ಹೋಗೋದು ಪೆಬಲ್ ಬೀಚು. ಬಾ ಹೋಗೋಣ. ಹೂವು ನೋಡ್ದ, ಇದೆ ನಾನು ಹೇಳಿದ್ದು. ಹ್ಞೂ ಬಿಚ್ಕೊಂಬಿಡು, ನಾರ್ಮಲ್ ಆಗಿದೆ. ಬಾ, ಸ್ಟೆಪ್ಸ್ ಇರೋದು. ಒಂದು ಬೆಸ್ಟ್ ಥಿಂಗ್, ಪ್ಲೀಸ್ ಟೇಕ್ ಯುವರ್ ಟ್ರ್ಯಾಶ್ ವಿತ್ ಯು. ನೀವು ತರೋದನ್ನ ತೊಗೊಂಡೋಗಿ, ಇಲ್ಲೇ ಬಿಟ್ಟೋಗ್ಬೇಡಿ. ಕಬೋಡಿ ರಾಮ ಅಲ್ಲಿ ಪೆಬಲ್ ಬೀಚ್ ಅಂತಿದೆ. ಆ ಸ್ಟೆಪ್ಸಲ್ಲಿ ಇಳ್ಕೊ ಬಂದಿದ್ದು ಕೂಡಲೇ ನೋಡ್ಬೋದು, ಫುಲ್ಲು ಪೆಬಲ್ಸು. ಪೆಬಲ್ ಆ್ಯಂಡ್ ಬೀಚ್, ಪೆಬಲ್ ಬೀಚ್, ಪೆಬಲ್ ಬೀಚ್. ನೋಡ್ರಾ, ಈ ಫುಲ್ ಜಾಗನೂ ಪೆಬಲ್ ಬೀಚ್ ಆಗಿದೆ. ಗೈಸ್, ಸೋ ಬ್ಯೂಟಿಫುಲ್ ಅಲ್ಲ ಕಬೋಡಿ ರಾಮ ಪೆಬಲ್ ಬೀಚ್. ಹಿಂಗೆ ಬಂದರೆ ಇದೇ ಕಬೋಡಿ ರಾಮ ಫೋರ್ಟು. ನೋಡಿದ್ರಾ, ಕಬೋಡಿ ರಾಮ ವ್ಯೂ. ಕೆಳಗಡೆ ಪೆಬಲ್ ಬೀಚ್. ಆ ಕಡೆ ಪೆಬಲ್ ಬೀಚ್ ನೋಡಿದ್ರಿ, ಕಬೋಡಿ ರಾಮ ಫೋರ್ಟ್ ಅಂತ ಎಲ್ಲೂ ಹಾಕಿದ್ದಾರೆ. ಈ ಸ್ಟೆಪ್ ಹತ್ಕೊಂಡು ಹೋದರೆ ಮೇಲೆ ಏನಿದೆ ಅಂದರೆ ಅದೇ ಸಿ ವ್ಯೂ ಕಾಣಿಸುತ್ತೆ. ನೋಡೋಣ. ಈ ಎರಡು ಕಡೆ ಇದೆ ಗಾಯ್ಸ್ ವ್ಯೂ. ಇಲ್ಲಿಂದನೂ ಸಿ ವ್ಯೂ ಕಾಣಿಸುತ್ತೆ, ಅಲ್ಲಿಂದನೂ ಸಿ ವ್ಯೂ ಕಾಣಿಸುತ್ತೆ. ಎಲ್ಲಿ ಕೆನೋನ್ಸ್ ಎಲ್ಲ ಇದೆ. ಇದು ಇನ್ನೊಂದು ವ್ಯೂ ಗೈಸ್. ಫೈನಲಿ ಕಮಿಂಗ್ ಟು ಎಂಡ್ ಆಫ್ ದ ವಿಡಿಯೋ. See you, bye bye.